ಬೀಚಲ್ಲಿ ಕೂಡ ಮಾಡಿದ್ದಾರೆ. ಇಲ್ಲಿ ಕೂಡ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ಬರ್ತಾರೆ ಹಬ್ಬ ವಿಶೇಷ. ನಮ್ಮ ಪುನೀತ್ ರಾಜ್ಕುಮಾರ್ ಅಂದರೆ ಇವತ್ತು ಇಡೀ ರಾಜ್ಯದಂತೆ ಇಡೀ ದೇಶದಂತೆ ಅವರ ಒಂದು ಹೊಗಳಿಕೆ ಇದೆ. ಇವತ್ತು ಹಾಲಿವುಡ್ ಬಾಲಿವುಡ್ ಹೀರೋಗಳು ಸದ್ಯಕ್ಕೆ ಅಂತಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಏನಂತ ಹೇಳ್ತಿದ್ರು. ಇವತ್ತು ಈಗಾಗಲೇ ಆ್ಯಡ್ ಕೂಡ ಬರ್ತಾಯಿದೆ. ನಿನ್ನೆ ಮೊನ್ನೆ ಒಂದು 2-3 ಆ್ಯಡ್ ನೋಡಿದ. ಪ್ರತಿಯೊಂದು ಹಿಂದಿ ಆ್ಯಕ್ಟ್ರ್, ತೆಲುಗು ಆ್ಯಕ್ಟ್ರ್, ಬರೀ ಗುಟ್ಕಾ ಆ್ಯಕ್ಟ್ರ್, ಥಮ್ಸಪ್ ಆ್ಯಡ್ ಅದು ಮಾಡಿ ಇದು ಮಾಡ್ರ ದೇಶಕ್ಕೆ ಏನು ಮಾಡ್ರ ಯುವಕರಿಗೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ದೊಂದು ಇದು ಹೇಳ್ತಾರೆ. ಪುನೀತ್ ರಾಜ್ಕುಮಾರ್ ಜೈಸ ಬನ್ನ ಪುನೀತ್ ರಾಜ್ಕುಮಾರ್ ಆಗಿರಬೇಕು, ಪುನೀತ್ ರಾಜ್ಕುಮಾರ್ ಹಂಗೆ ಇರಬೇಕು ಅಂತೇಳಿ ನಾನು ನಮ್ಮ ಕರ್ನಾಟಕ ಜನತೆಗೆ ಇಷ್ಟು ಹೇಳೋದು, ಎಲ್ಲರೂ ತಮ್ಮ ಕೈಲಾದಷ್ಟು ಏನು ಇರ್ತದೆ ಪುನೀತ್ ರಾಜ್ಕುಮಾರ್ ಅವರ ಹಾದಿ ಮೇಲೆ ನಡೆದಿದೆ ಅಂತ ಹೇಳ್ತಿದ್ರು ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಶ್ವ ಮಾನವ, ಕರ್ನಾಟಕ ರತ್ನ, ದೇವತಾ ಮನುಷ್ಯ, ಅನೇಕ ಬಿರುದ ಪಡೆದಂಥ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ 3 ವರ್ಷ ಆಯಿತು. ಆದರೂ ಇನ್ನೂ ನಮ್ಮ ಮನಸ್ಸಿನಾಗ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಅಲ್ಲದೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಹೀಗಾಗಿ ಈ ಸಲ ಸ್ವಲ್ಪ ನಮ್ಮ ದುಃಖದಿಂದನೂ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬಟ್ ಒಂದು ರೀತಿಯಲ್ಲಿ ಒಳ್ಳೆಯದು ಅನ್ನಿಸ್ತದೆ. ಯಾಕಂದರೆ ಅವರೊಂದು ಸಂದೇಶ ಕೊಟ್ಟು ಹೋಗ್ಯಾರ, ಎಲ್ಲರೂ ಈ ಥರ ಮಾಡಂತೇಳಿ. ಬಟ್ ಎಲ್ಲರಿಗೆ ಆಗಲ್ಲ ಅಂದ್ರೂ ಸ್ವಲ್ಪ ಎಷ್ಟು ಆದಷ್ಟು ಮಟ್ಟಿಗೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಅದು ಅಲ್ಲದೆ ಇವತ್ತಿನ ದಿವಸ ಅವ್ರು ಯಾವ ಥರ ಇದ್ದಾರೆ ಅಂದರೆ ದೇವತೆಗಳಿಗೆ ದೇವತಾ ಮನುಷ್ಯರಾಗಿದ್ದರು, ಬಡವರಿಗೆ ಬಡವರ ಬಂಧು ಆಗಿದ್ದರು, ಕೆಣಕಿದವರಿಗೆ ಕೆರಳದ ಸಿಂಹನಾಗಿದ್ದರು, ನುಡಿದರೆ ಮಾತುಗಳು ಹಾಲು ಜೇನಿನಂತೆ ಇದ್ದು ಕರ್ನಾಟಕ ಜನತೆಗೆ ಬಂಗಾರದ ಮನುಷ್ಯರಂತ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಅಗಲಿ ಹೋಗಿದ್ದಾರೆ. ಆದರೂ ನಾವು ಅಗಲಿದೆ ಅಂತ ಅಂದ್ಕೊಂಡಿಲ್ಲ. ಇನ್ನೂ ಅವ್ರ ಬಗ್ಗೆದಾಗ ಅನೇಕ ಕಾರ್ಯಕ್ರಮಗಳು ಮಾಡಬೇಕಂತ ವಿಚಾರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ನಮ್ಮ ದಲಿತ ಸೈನ್ಯ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಸಾಹೇಬ್ರದಿದೆ. ಅವರ ಬೆಂಬಲ ನಮಗಿರೋವರೆಗೂ ನಾವು ಕಾರ್ಯಕ್ರಮ ಮುಂದೂಡಿಸ್ತೀವಿ ಅಂತೇಳಿ ನಾನು 2 ಮಾತು ಸರ್. ಇವತ್ತೇನು ಅಪ್ಪು ಸರ್ಕಲ್ ಅಂತೇಳಿ ನಾಮಗೊಂಡೀವಿ. ಮುಂದೆ ಮೂರ್ತಿ ಕೂಡಿಸ್ಬೇಕಂತ ಜೂನ್ ಜುಲೈದಾಗ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲರೂ ಇಲ್ಲ ಒಂದಂತಲ್ಲ ಮೈ ತುಂಬನೇ ಪುನೀತರ ನಮಗೆ. ಅದಕ್ಕೆ ಯಾವ ರಾಜಕೀಯದವ್ರೂ ನಮಗೇನೂ ಮಾಡಿಲ್ಲ. ನಾವು ಒಂದು ಸರ್ಕಲ್ ಮಾಡಬೇಕು, ಒಂದು ಯಾವುದೇ ಮಾಡ್ಬೇಕಂದ್ರೆ ಒಬ್ಬರು ಮೈಗೆ ಹಚ್ಕೊಲಾರ್ದಂಗೆ ಮಾಡ್ಲಿಕ್ಕತ್ತಾರ. ಅದಕ್ಕೆ ಬರಲಿ ಅವ್ರನ್ನೂ ನಮ್ಮ ಹತ್ರ ಬರ್ತಾರೆ. ಬಟ್ ನಾವು ಮಾಡಂತೀವಿ. ಈಗ ನಾವು ದರಿಗೆ ಅಣ್ಣವ್ರಿಗೆ ಫೋನ್ ಮಾಡ್ತಕ್ಕ ಒಂದೇ ಮಾತಿಗೆ ಬಂದರು. ಅವ್ರು ಏನು ಕೆಲಸ ಇದ್ದು ಎಲ್ಲ ಬಿಟ್ಟು ಬಂದರು. ಇಂಥ ವ್ಯಕ್ತಿ ನಮಗೆ ಇದ್ರೆ ಅಂದರೆ ನಾವು ಏನು ಮಾಡ್ಲಿಕ್ಕೂ ತಯಾರಿದ್ದೀವಿ ಅಂತೇಳಿ 2 ಮಾತು ಮುಗಿಸ್ತೀನಿ. ಜೈ ಡಾಕ್ಟರ್ ರಾಜ್. ಒಬ್ಬ ಮೇರು ನಟ ಪಪ್ಪು ಅಂತೇಳಿ ಭಾಳ ಹೆಸರಾಂತವಾಗಿ ಭಾಳಷ್ಟು ಯುವಕರ ಜನರ ಸಾರ್ವಜನಿಕ ಮನದಲ್ಲಿ ಸೆಳೆಯದೆ ಉಳಿದಿರ್ತಕ್ಕಂಥ ವ್ಯಕ್ತಿ. ಭಾಳ ಸಣ್ಣ ವಯಸ್ಸಿನಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ. ತನ್ನದೇ ಆದಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿನಿಮಾ ರಂಗದಲ್ಲಿ ಛಾಪನ್ನು ಮೂಡಿಸಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಲೇ ಆಗುತ್ತೆ. ಇವತ್ತು 49ನೇ ಎಲ್ಲ ಯುವಕರು ಕಲಬುರಗಿ, ಅವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದರೂ ಕೂಡ ಕಲಬುರಗಿಯಲ್ಲಿ ಅವನ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ನಮ್ಮಿಂದಾಗಲಿ 2021ರಲ್ಲಿ ಹೋದರೂ ಕೂಡ ನೆನಪು ಅವರ ಅಭಿಮಾನಿಗಳು ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಇವತ್ತು ಅವರ ಅಗಲಿಕೆಯನ್ನು ಅವ್ರ ಕುಟುಂಬದವರಿಗೆ ಸಹಿಸಬೇಕು.